ಬೆಳಗಾವಿಯಲ್ಲಿ ನೋಡಿ ಸಂಭಾಜಿ ಪ್ರತಿಮೆಯ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜಕೀಯ ನಾಯಕರ ಮಧ್ಯೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಕ್ರೆಡಿಟ್ ರಾಜಕೀಯ ಎಲ್ಲ ನಡೀತಾ ಇದೆ ಅಂತೆಲ್ಲ ಸುದ್ದಿ ಬಂದಿತ್ತು. ಬಟ್ ಈಗ ಇದೇ ಸಂಭಾಜಿ ಪ್ರತಿಮೆ ಅವತ್ತು ಆತರದಲ್ಲಿ ಅನಾವರಣ ಆಯ್ತಲ್ಲ, ಅವತ್ತು ಏನೋ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ರು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರ ಈಗ ಠಾಣೆ ಮೆಟ್ಟಿಲೇರಿದೆ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣದ ಕಿಚ್ಚು ಹೊತ್ತಿ ಉರಿತಾ ಇದೆ. ಕಾರ್ಯಕ್ರಮದಲ್ಲಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರಂತೆ. ಘೋಷಣೆ ಕೂಗಿರುವ ಮಹಾರಾಷ್ಟ್ರ ಸಚಿವರ ವಿರುದ್ಧ ಈಗ ದೂರು ನೀಡಲಾಗಿದೆ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬಳೆ, ಉಪಮೇಯರ್ ಆನಂದ್ ವಿರುದ್ಧ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಮಹಾದೇವ್ರಿಂದ ದೂರು ದಾಖಲಾಗಿದೆ. ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಕಾನೂನು ಕ್ರಮದ ಭರವಸೆಯನ್ನ ಪೊಲೀಸರು ಕೂಡ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಂಭಾಜಿ ಪ್ರತಿಮೆ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಶಾಸಕ ಅಭಯ್ ಪಾಟೀಲ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನೇ ಆಗ್ಲಿ ಶಿವಾಜಿ ಪ್ರತಿಮೆಯನ್ನ ನಾವೇ ಅನಾವರಣ ಮಾಡ್ತೀವಿ ಅಂತ ಅಭಯ್ ಪಾಟೀಲ್ ಅವರು ಮುಂದಾದ್ರು. ಬಟ್ ಸಂಭಾಜಿ ಅವರ ಪ್ರತಿಮೆ ಅನಾವರಣ ಆದಂತ ಹೊತ್ತಲೆಯಲ್ಲಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಅದು ಠಾಣೆ ಮೆಟ್ಟಿಲು ಕೂಡ ಏರಿದೆ. आणि थांबतो. जय हिंद, जय महाराष्ट्र, जय महाराष्ट्र, जय महाराष्ट्र. आणि थांबतो. जय हिंद, जय महाराष्ट्र, जय महाराष्ट्र, जय महाराष्ट्र. ಬೆಳಗಾವಿಯಲ್ಲಿ ನೋಡಿ ಸಂಭಾಜಿ ಪ್ರತಿಮೆಯ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜಕೀಯ ನಾಯಕರ ಮಧ್ಯೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಕ್ರೆಡಿಟ್ ರಾಜಕೀಯ ಎಲ್ಲ ನಡೀತಾ ಇದೆ ಅಂತೆಲ್ಲ ಸುದ್ದಿ ಬಂದಿತ್ತು. ಬಟ್ ಈಗ ಇದೇ ಸಂಭಾಜಿ ಪ್ರತಿಮೆ ಅವತ್ತು ಆತರದಲ್ಲಿ ಅನಾವರಣ ಆಯ್ತಲ್ಲ, ಅವತ್ತು ಏನೋ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ರು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರ ಈಗ ಠಾಣೆ ಮೆಟ್ಟಿಲೇರಿದೆ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣದ ಕಿಚ್ಚು ಹೊತ್ತಿ ಉರಿತಾ ಇದೆ. ಕಾರ್ಯಕ್ರಮದಲ್ಲಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರಂತೆ. ಘೋಷಣೆ ಕೂಗಿರುವ ಮಹಾರಾಷ್ಟ್ರ ಸಚಿವರ ವಿರುದ್ಧ ಈಗ ದೂರು ನೀಡಲಾಗಿದೆ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬಳೆ, ಉಪಮೇಯರ್ ಆನಂದ್ ವಿರುದ್ಧ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಮಹಾದೇವ್ರಿಂದ ದೂರು ದಾಖಲಾಗಿದೆ. ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಕಾನೂನು ಕ್ರಮದ ಭರವಸೆಯನ್ನ ಪೊಲೀಸರು ಕೂಡ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಂಭಾಜಿ ಪ್ರತಿಮೆ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಶಾಸಕ ಅಭಯ್ ಪಾಟೀಲ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನೇ ಆಗ್ಲಿ ಶಿವಾಜಿ ಪ್ರತಿಮೆಯನ್ನ ನಾವೇ ಅನಾವರಣ ಮಾಡ್ತೀವಿ ಅಂತ ಅಭಯ್ ಪಾಟೀಲ್ ಅವರು ಮುಂದಾದ್ರು. ಬಟ್ ಸಂಭಾಜಿ ಅವರ ಪ್ರತಿಮೆ ಅನಾವರಣ ಆದಂತ ಹೊತ್ತಲೆಯಲ್ಲಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಅದು ಠಾಣೆ ಮೆಟ್ಟಿಲು ಕೂಡ ಏರಿದೆ. आणि थांबतो. जय हिंद, जय महाराष्ट्र, जय महाराष्ट्र, जय महाराष्ट्र. आणि थांबतो. जय हिंद, जय महाराष्ट्र, जय महाराष्ट्र, जय महाराष्ट्र. ಬೆಳಗಾವಿಯಲ್ಲಿ ನೋಡಿ ಸಂಭಾಜಿ ಪ್ರತಿಮೆಯ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜಕೀಯ ನಾಯಕರ ಮಧ್ಯೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಕ್ರೆಡಿಟ್ ರಾಜಕೀಯ ಎಲ್ಲ ನಡೀತಾ ಇದೆ ಅಂತೆಲ್ಲ ಸುದ್ದಿ ಬಂದಿತ್ತು. ಬಟ್ ಈಗ ಇದೇ ಸಂಭಾಜಿ ಪ್ರತಿಮೆ ಅವತ್ತು ಆತರದಲ್ಲಿ ಅನಾವರಣ ಆಯ್ತಲ್ಲ, ಅವತ್ತು ಏನೋ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ರು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರ ಈಗ ಠಾಣೆ ಮೆಟ್ಟಿಲೇರಿದೆ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣದ ಕಿಚ್ಚು ಹೊತ್ತಿ ಉರಿತಾ ಇದೆ. ಕಾರ್ಯಕ್ರಮದಲ್ಲಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರಂತೆ. ಘೋಷಣೆ ಕೂಗಿರುವ ಮಹಾರಾಷ್ಟ್ರ ಸಚಿವರ ವಿರುದ್ಧ ಈಗ ದೂರು ನೀಡಲಾಗಿದೆ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬಳೆ, ಉಪಮೇಯರ್ ಆನಂದ್ ವಿರುದ್ಧ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಮಹಾದೇವ್ರಿಂದ ದೂರು ದಾಖಲಾಗಿದೆ. ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಕಾನೂನು ಕ್ರಮದ ಭರವಸೆಯನ್ನ ಪೊಲೀಸರು ಕೂಡ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಂಭಾಜಿ ಪ್ರತಿಮೆ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಶಾಸಕ ಅಭಯ್ ಪಾಟೀಲ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನೇ ಆಗ್ಲಿ ಶಿವಾಜಿ ಪ್ರತಿಮೆಯನ್ನ ನಾವೇ ಅನಾವರಣ ಮಾಡ್ತೀವಿ ಅಂತ ಅಭಯ್ ಪಾಟೀಲ್ ಅವರು ಮುಂದಾದ್ರು. ಬಟ್ ಸಂಭಾಜಿ ಅವರ ಪ್ರತಿಮೆ ಅನಾವರಣ ಆದಂತ ಹೊತ್ತಲೆಯಲ್ಲಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಅದು ಠಾಣೆ ಮೆಟ್ಟಿಲು ಕೂಡ ಏರಿದೆ. आणि थांबतो. जय हिंद, जय महाराष्ट्र, जय महाराष्ट्र, जय महाराष्ट्र. आणि थांबतो. जय हिंद, जय महाराष्ट्र, जय महाराष्ट्र, जय महाराष्ट्र.
ಬೆಳಗಾವಿಯಲ್ಲಿ ನೋಡಿ ಸಂಭಾಜಿ ಪ್ರತಿಮೆಯ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜಕೀಯ ನಾಯಕರ ಮಧ್ಯೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಕ್ರೆಡಿಟ್ ರಾಜಕೀಯ ಎಲ್ಲ ನಡೀತಾ ಇದೆ ಅಂತೆಲ್ಲ ಸುದ್ದಿ ಬಂದಿತ್ತು. ಬಟ್ ಈಗ ಇದೇ ಸಂಭಾಜಿ ಪ್ರತಿಮೆ ಅವತ್ತು ಆತರದಲ್ಲಿ ಅನಾವರಣ ಆಯ್ತಲ್ಲ, ಅವತ್ತು ಏನೋ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ರು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರ ಈಗ ಠಾಣೆ ಮೆಟ್ಟಿಲೇರಿದೆ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣದ ಕಿಚ್ಚು ಹೊತ್ತಿ ಉರಿತಾ ಇದೆ. ಕಾರ್ಯಕ್ರಮದಲ್ಲಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರಂತೆ. ಘೋಷಣೆ ಕೂಗಿರುವ ಮಹಾರಾಷ್ಟ್ರ ಸಚಿವರ ವಿರುದ್ಧ ಈಗ ದೂರು ನೀಡಲಾಗಿದೆ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬಳೆ, ಉಪಮೇಯರ್ ಆನಂದ್ ವಿರುದ್ಧ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಮಹಾದೇವ್ರಿಂದ ದೂರು ದಾಖಲಾಗಿದೆ. ಬೆಳಗಾವಿಯ ತಿಲಕವಾಡಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಕಾನೂನು ಕ್ರಮದ ಭರವಸೆಯನ್ನ ಪೊಲೀಸರು ಕೂಡ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಂಭಾಜಿ ಪ್ರತಿಮೆ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಶಾಸಕ ಅಭಯ್ ಪಾಟೀಲ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನೇ ಆಗ್ಲಿ ಶಿವಾಜಿ ಪ್ರತಿಮೆಯನ್ನ ನಾವೇ ಅನಾವರಣ ಮಾಡ್ತೀವಿ ಅಂತ ಅಭಯ್ ಪಾಟೀಲ್ ಅವರು ಮುಂದಾದ್ರು. ಬಟ್ ಸಂಭಾಜಿ ಅವರ ಪ್ರತಿಮೆ ಅನಾವರಣ ಆದಂತ ಹೊತ್ತಲೆಯಲ್ಲಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಅದು ಠಾಣೆ ಮೆಟ್ಟಿಲು ಕೂಡ ಏರಿದೆ. आणि थांबतो. जय हिंद, जय महाराष्ट्र, जय महाराष्ट्र, जय महाराष्ट्र. आणि थांबतो. जय हिंद, जय महाराष्ट्र, जय महाराष्ट्र, जय महाराष्ट्र. ಬೆಳಗಾವಿಯಲ್ಲಿ ನೋಡಿ ಸಂಭಾಜಿ ಪ್ರತಿಮೆಯ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜಕೀಯ ನಾಯಕರ ಮಧ್ಯೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಕ್ರೆಡಿಟ್ ರಾಜಕೀಯ ಎಲ್ಲ ನಡೀತಾ ಇದೆ ಅಂತೆಲ್ಲ ಸುದ್ದಿ ಬಂದಿತ್ತು. ಬಟ್ ಈಗ ಇದೇ ಸಂಭಾಜಿ ಪ್ರತಿಮೆ ಅವತ್ತು ಆತರದಲ್ಲಿ ಅನಾವರಣ ಆಯ್ತಲ್ಲ, ಅವತ್ತು ಏನೋ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ರು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರ ಈಗ ಠಾಣೆ ಮೆಟ್ಟಿಲೇರಿದೆ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣದ ಕಿಚ್ಚು ಹೊತ್ತಿ ಉರಿತಾ ಇದೆ. ಕಾರ್ಯಕ್ರಮದಲ್ಲಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರಂತೆ. ಘೋಷಣೆ ಕೂಗಿರುವ ಮಹಾರಾಷ್ಟ್ರ ಸಚಿವರ ವಿರುದ್ಧ ಈಗ ದೂರು ನೀಡಲಾಗಿದೆ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬಳೆ, ಉಪಮೇಯರ್ ಆನಂದ್ ವಿರುದ್ಧ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಮಹಾದೇವ್ರಿಂದ ದೂರು ದಾಖಲಾಗಿದೆ. ಬೆಳಗಾವಿಯ ತಿಲಕವಾಡಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಕಾನೂನು ಕ್ರಮದ ಭರವಸೆಯನ್ನ ಪೊಲೀಸರು ಕೂಡ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಂಭಾಜಿ ಪ್ರತಿಮೆ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಶಾಸಕ ಅಭಯ್ ಪಾಟೀಲ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನೇ ಆಗ್ಲಿ ಶಿವಾಜಿ ಪ್ರತಿಮೆಯನ್ನ ನಾವೇ ಅನಾವರಣ ಮಾಡ್ತೀವಿ ಅಂತ ಅಭಯ್ ಪಾಟೀಲ್ ಅವರು ಮುಂದಾದ್ರು. ಬಟ್ ಸಂಭಾಜಿ ಅವರ ಪ್ರತಿಮೆ ಅನಾವರಣ ಆದಂತ ಹೊತ್ತಲೆಯಲ್ಲಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಅದು ಠಾಣೆ ಮೆಟ್ಟಿಲು ಕೂಡ ಏರಿದೆ. आणि थांबतो. जय हिंद, जय महाराष्ट्र, जय महाराष्ट्र, जय महाराष्ट्र. आणि थांबतो. जय हिंद, जय महाराष्ट्र, जय महाराष्ट्र, जय महाराष्ट्र.